ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಂಜೆ ನನ್ನ ಮಗಳು ಸ್ಕೂಲಿಂದ ಬರುವಾಗ ಅಮ್ಮ ಬಾ ಕರ್ಕೊಂಬರಕ್ಕೆ ಅಂತ ಅಂತಿದ್ಲು. ಅದಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ಇಲ್ಲಿ ಮೊಲ ಇತ್ತು ಸಾಕಿರೋದಂತೆ. ಅದು ನಮ್ಮನೆ ಹತ್ರ ಹಸು ಕಟ್ತಾರೆ, ಅವ್ರದ್ದೇನೋ ಅಂತ ಹೇಳ್ಬಿಟ್ಟು ಕೇಳಿದೆ. ಇಲ್ಲ ಅವ್ರದ್ದೆಲ್ಲ, ನಮ್ಮದಲ್ಲ, ಈ ಕಡೆ ಎದುರುಗಡೆ ಮನೆಯವ್ರದ್ದು. 2 ತೊಗೊಂಬಂದಿದ್ರು, ಇವಾಗ 15 ಆಗಿದೆ ಅಂತ ಹೇಳಿದ್ರು. ಆ ಮರ ನೋಡಿ ಖುಷಿ ಆಯಿತು. ಇಟ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಅದು ಹೊರ್ಟೋಗ್ಬಿಡ್ತು. ಆಮೇಲೆ ಅದಕ್ಕೆ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಸ್ವಲ್ಪ ದೂರ ಬಂದಮೇಲೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಅಲ್ಲೇ ಒಂದು ಕಡೆ ಕೂತ್ಕೊಂಡೆ. ಆಮೇಲೆ ಹೋಗಿ ಕರ್ಕೊಂಬರಕ್ಕೆ ಹೋದಾಗ ಹಂಗೂ ಮಳೆ ಬರ್ತಾಯಿತ್ತು. ನನ್ನ ಮಗಳು ರೈನ್ ಕೋಟ್ ತೊಗೊಂಡೋಗಿದ್ಲು, ಅದನ್ನು ಹಾಕೊಂಬಂದ್ಲು. ಹಾಗೆ ನಿನ್ನೆ ಶ್ರಾವಣ ಬಂತಾಯ್ತಲ್ಲ, ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅರ್ಧ ಕೆಜಿ ಚಿಕನ್ ತೊಗೊಬರೋಣ ಅಂತ ತಂದಿದ್ದೆ. ಮೇಥಿ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ಮೆಂತ್ಯ ಸೊಪ್ಪು ಇತ್ತಲ್ಲ ಸ್ವಲ್ಪ, ಅದೆಲ್ಲ ಒಂದು ಹಣ್ಣಾದಂಗೆ ಆಗ್ಬಿಟ್ಟಿತ್ತು. ಆಲ್ರೆಡಿ ಒಂದು ವಾರ ಯೂಸ್ ಮಾಡಿರಲಿಲ್ವಲ್ಲ, ಹಾಗಾಗಿ. ಸೊ ಮೆಂತ್ಯ ಚಿಕನಿಗೆ ಎಲ್ಲ ರೆಡಿ ಮಾಡಿ ನಾನು ಕೊಡ್ತಾಯಿದ್ದೀನಿ. ನನ್ನ ಮಗಳ ಕೈಲಿ ಮಾಡಿಸ್ತಾಯಿದ್ದೀನಿ, ಚಿಕ್ಕವಳ ಕೈಲಿ ಹೇಳ್ಕೊಡ್ತಾಯಿದ್ದೀನಿ ಏನು ಹಾಕಬೇಕು ಅಂತ ಹೇಳಿ. ಹಾಗೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದ್ರಿಂದ ಇದಾಗಿತ್ತು, ಚೆನ್ನಾಗಿತ್ತು. ಚಪಾತಿ, ಪರೋಟ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮಗಳು ಮಾಡ್ತಾಯಿದ್ದಾಳೆ. ಫಸ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಕುಟ್ಕೊಂಡಿದ್ದೀವಿ, ಹಂಗೆ ಕ್ರ್ಯಾಶ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದು ಈರುಳ್ಳಿ ಮತ್ತು ಟೊಮೆಟೊ, ಇದನ್ನು ಕಟರಲ್ಲಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕನ್ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಮೊಸರು ಮತ್ತು ಉಪ್ಪು ಇದಿಷ್ಟನ್ನ ಹಾಕಿ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇದನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಹಾಕ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಅದು ಸಾಂಬಾರಿಗಾಗಿರ್ಬೋದು, ಫ್ರೈಗಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು. ಆವಾಗ ಚಿಕನ್ನು ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಮೆಂತ್ಯ ಸೊಪ್ಪೆಲ್ಲ ಹಣ್ಣಾಗ್ಬಿಟ್ಟಿದೆ, ಎಲ್ಲೋ ಕಲರ್ ಆಗಿಬಿಟ್ಟಿದೆ. ಫ್ರಿಜ್ಜಲ್ಲಿ ಇಟ್ಟಿದ್ದು, ಬಟ್ ಆದರೂ ಆ ಥರ ಆಗಿಬಿಟ್ಟಿದೆ. ಮತ್ತು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿ, ಅದು ಬೆಂದಮೇಲೆಲ್ಲ ಎಷ್ಟು ಇದಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಎಲ್ಲ ಖಾರ ಪುಡಿ, ಧನಿಯಾ ಪುಡಿ, ಇನ್ನೊಂದು ಸ್ವಲ್ಪ ಗರಂ ಮಸಾಲಾಗೆ ನಮ್ಮ ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಎಲ್ಲನೂ ಹಾಕಿ, ಟೊಮೆಟೊ ಮತ್ತು ಮೊಸರು ಹಾಕಿದ್ರಿಂದ ಎಕ್ಸ್ಟ್ರಾ ಬೇರೆ ಏನು ಮಸಾಲ ಹಾಕೋದಕ್ಕೆ ಹೋಗಲಿಲ್ಲ. ಅಂದರೆ ಹುಳಿಗೆ ಅದಷ್ಟೇ ಸಾಕಂತ ಹೇಳ್ಬಿಟ್ಟು. ಬಟ್ ಆದರೂ ಖಾರ ಆಗಿಬಿಟ್ಟಿತ್ತು. ನಾವು ಒಂದು ಸ್ವಲ್ಪ ನಿಂಬೆ ರಸ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಹಂಗೂ ಮಕ್ಕಳು ಖಾರ ಖಾರ ಇತ್ತಲ್ಲ, ಖಾರ ಖಾರ ಅಂದ್ಕೊಂಡೇ ತಿಂದರು. ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿತ್ತು, ಅದನ್ನು ಹಾಕಿದ್ದೀನಿ. ಚಿಕನಿಗೆ ಕೊತ್ತಂಬರಿ ಪುದೀನ ಹಾಕಿಲ್ಲ ಅಂದರೆ ಅದು ಚಿಕನ್ ಟೇಸ್ಟೇ ಕೊಡೋಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಹಾಕಿ ಮಾಡಿದೆ ಸಿಂಪಲ್ಲಾಗಿ. ಒನ್ ಟೈಮಿಗಷ್ಟೇ ನಾವು ಮಾಡಿದ್ದೀವಿ, ಅಂದರೆ ಇವತ್ತು ನೈಟಿಗೆ, ನಾಳೆಯಿಂದ ನೆಕ್ಸ್ಟು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು. ನಾನು ಮಕ್ಕಳು ಇನ್ನು ಶ್ರಾವಣ ಅಲ್ವಾ, 1 ತಿಂಗಳು ತಿನ್ನಲ್ಲ, ಮತ್ತು ಮನೇಲಿ ಮಾಡೋದು ಇಲ್ಲ. ಹಾಗಾಗಿ ಈಗ ನೈಟಿಗೆ ಒಂದು ಟೈಮ್ಗೆ ಅಂತ ಮಾಡ್ಕೊಂಡಿದ್ದು. ಹಾಗೆ ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದು. ಮುದ್ದೆಗಿಂತ ನಾವು ಚಪಾತಿ ಇದು ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಆಮೇಲೆ ಇನ್ನೊಂದು ತಿಂಗಳು ತಿನ್ನೋಂಗಿಲ್ವಲ್ಲ ಅಂತ ಮೊಟ್ಟೆನೂ ಕೂಡ ತಂದು ಬೇಯಿಸಿದ್ದೆ. ಹಾಗೆ ಮಕ್ಕಳು ನಾವು ಎಲ್ಲ ಕೂತ್ಕೊಂಡು ಊಟಕ್ಕೆ ಕೂತಿದ್ದೀವಿ. ಹಾಗೆ ಮುದ್ದೆ ಮಕ್ಕಳಿಗೂ ಕೊಟ್ಟಿದ್ದೀನಿ. ಚಿಕನ್ ಸಾರು ಜೊತೆ ಮುದ್ದೆ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಚಿಕನ್ ವೇಸ್ಟ್ ಮಾಡಬಾರ್ದು ಅಂತ ಚಿಕನ್ನೇ ಜಾಸ್ತಿ ತಿನ್ಕೊಂಬಿಟ್ವಿ, ಅನ್ನ ಉಣ್ಣೋಕ್ಕೆ ಆಗಲಿಲ್ಲ. ಮುದ್ದೆನೇ ಇನ್ನೊಂದು ಸ್ವಲ್ಪ ಮಿಕ್ಕೋಯ್ತು. ಯಾಕಂದರೆ ಇನ್ನು ಚಿಕನ್ ವೇಸ್ಟ್ ಮಾಡೋದು ಬೇಡ ಅಂತ ಅದು ಅರ್ಧ ಕೆಜಿ ಹಾಕಿದ್ದೆಯಾ, ಬಟ್ ಆದ್ರೂ ಜಾಸ್ತಿ ಅಂತ ಅನ್ನಿಸ್ಬಿಡ್ತು. ಹಾಗೆ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ತಿಂಡಿಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೀನಿ. ಅದರ ಜೊತೆಗೆ ಸೋಯಾ ಚಂಕ್ಸ್ ಹಾಕಿ ಮಾಡಿದ್ದೀನಿ. ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಇದು ಸಂಜೆ ನನ್ನ ಚಿಕ್ಕ ಮಗಳು ಬಂದಳು. ಅದೇ ಬೆಳಗ್ಗೆದೇ ಟೊಮೆಟೊ ಬಾತ್ ಉಳಿದಿತ್ತು. ಸೊ ಅದನ್ನು ತಿಂತಾಯಿದ್ಲು. ಟೈಮ್ ನೋಡಿದ್ರೆ 5:30 ಆಗಿತ್ತು. ನಾನು ಎಲ್ಲ ಕೆಲಸ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಕೂತಿದ್ದೆ. ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೋ ಕೇಳೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ 5:30 ಆಗಿದ್ದರಿಂದ ನಮ್ಮಮ್ಮ ಹೂರಣ ಕೊಟ್ಟು ಕಳಿಸಿದ್ರು. ಹೂರಣ ಅಂತಾರಲ್ಲ, ಅಂದರೆ ಕಾಯಿ ಒಬ್ಬಟ್ಟಿಂದು. ಊರಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೋಗಿದ್ವಲ್ಲ, ಅಮ್ಮ ಆ ಕಾಯಿಗಳೆಲ್ಲ ಉಳಿದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ತುರಿದು ರುಬ್ಬಿ ಕೊಟ್ಟಿದ್ದೆ. ನಮ್ಮಮ್ಮ ಪಾಕ ತೆಗೆದುಬಿಟ್ಟು ಅದು ಹೂರಣ ಮಾಡಿದ್ರು. ಅವ್ರಿಗೂ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡು ನಾನು ತೊಗೊಂಡು ಬಂದಿದ್ದೆ. ಹಾಗೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ನೋಡಿ, ಇದೇ ಬಾಕ್ಸ್, ಇದಕ್ಕೆ ಹಾಕೊಂಡು ತೊಗೊಂಬಂದಿದ್ದೆ. ಹಾಗಾಗಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಅದು ತಂದು ಆಲ್ರೆಡಿ 1 ವೀಕ್ ಆಗಿತ್ತು. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಕೆಡೋಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಹಾಗೆ ಅಲ್ವಾ ಮಾಡೋದು.
ನನಗೆ ಅದನ್ನು ಮಾಡೋದಕ್ಕೆ ಇವತ್ತು ಗಳಿಗೆ ಕೂಡ್ಬತ್ತು. ಮತ್ತು ಕಾಯಿ ಇದು ಎಷ್ಟು ದಿವಸ ಇಟ್ಟರು ಒಂದು 2-3 ತಿಂಗಳು ಇಡ್ಬೋದು, ಪಾಕ ತೆಗೆದು ಮಾಡಿರೋದ್ರಿಂದ ಏನು ಕೆಡಲ್ಲ. ಸೊ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಕಾಯಿ ಒಬ್ಬಟ್ಟು. ನನಗೆ ಕಷ್ಟವಾದ ಕೆಲಸ ಏನಪ್ಪ ಅಂದರೆ, ಕಷ್ಟವಾಗಿ ಅಡುಗೆ ಮಾಡೋಕ್ಕಿದ್ದು ಅಂತಂದರೆ ಒಬ್ಬಟ್ಟು ಮಾಡೋದು. ಒಬ್ಬಟ್ಟು ಮಾಡೋದು ಅಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ತಿನ್ನೋಕ್ಕೂ ಇಷ್ಟ ಆಗೋಲ್ಲ, ಮಾಡೋಕ್ಕೂ ಇಷ್ಟ ಆಗೋಲ್ಲ. ಹಾಗೆ ಈಗ ನಾನು ಮೈದಾನ ಎಳೆದು ತೋರಿಸಿದ್ನಲ್ಲ, ಸೊ ಆ ರೀತಿ ಎಳಗಿದ್ದಾಗ ಆ ರೀತಿ ಬರಬೇಕು. ಹಂಗೆ ಮೈದಾ ಹಿಟ್ಟನ್ನು ಮಿದ್ಕೋಬೇಕು. ಕೆಲವ್ರು ಗಟ್ಟಿಗೆ ಮಿದಿತಾರೆ, ನಂಗೆ ಅದು ಇಷ್ಟ ಆಗೋಲ್ಲ. ನಾನು ಈ ಥರ ಹಿಂಗೆ ಎಳೆದಾಗ ಹಿಂಗೆ ಉದ್ದಕ್ಕೆ ಬರುತ್ತೆ, ಅಷ್ಟು ತೆಳುವಾಗಿ ಮಿದಿತೀನಿ. ಮೈದಾ ಎಷ್ಟು ತೆಳುವಾಗಿರುತ್ತೋ ಒಬ್ಬಟ್ಟು ಅಷ್ಟೇ ಸಾಫ್ಟಾಗಿ ಬರುತ್ತೆ, ಗಟ್ಟಿಗೆ ಬರೋಲ್ಲ ಒಬ್ಬಟ್ಟು. ಹಾಗೆ ಸ್ವಲ್ಪನೇ ಇದ್ದಿದ್ದು ಮೈದಾ, ಹಾಗಾಗಿ ಅದು ಮೈದಕ್ಕೆ ಆ ಹೂರಣ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೂರಣನ ಜಾಸ್ತಿ ಹಾಕಿ ಹಾಗೆ ಅಗಲವಾಗಿ ತೊಡ್ತಾಯಿದ್ದೀನಿ. ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು. 1-2 ಬೇಯಿಸಿ ಕೊಟ್ಟೆ ನನ್ನ ಚಿಕ್ಕ ಮಗಳಿಗೆ, ತುಪ್ಪ ಹಾಕ್ಕೊಂಡು ತಿಂದಳು, ಸಖತ್ತಾಗಿತ್ತು. ಅಮ್ಮ ಮಾಡಿದ್ದಲ್ವ, ಏನೇ ಆದರೂ ಅಮ್ಮನ ಕೈ ರುಚಿ ಮರೆಯೋಕ್ಕಾಗುತ್ತಾ? ಹಾಗಾಗಿ ಫೋನ್ ಮಾಡಿ ಹೇಳ್ದೆ, ಅಮ್ಮ ನೀನು ಕೊಟ್ಟಿದ್ದು ಹೂರಣ ಇವತ್ತು ಮಾಡ್ತಾಯಿದ್ದೀನಿ, ಒಬ್ಬಟ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು. ಆಯ್ತು ಮಾಡ್ಕೊಂಡು ತಿಂದ್ರವ್ವ ಅಂತ ಅಂದರು. ಸೊ ಸಂಜೆ ಇದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ಹಾಗೆ ಇದು ರೆಸಿಪಿ ಎಲ್ಲ ನನಗಿದ್ರದ್ದು ಗೊತ್ತಿಲ್ಲ, ಅಂದರೆ ಕಾಯಿ ಒಬ್ಬಟ್ಟಿಂದ ಹೆಂಗೆ ಮಾಡ್ತಾರೆ ಅಮ್ಮ ಅಂತ ಹೇಳ್ಬಿಟ್ಟು. ಬಟ್ ಬೇಳೆ ಒಬ್ಬಟ್ಟು ಮಾಡ್ತೀನಿ ನಾನು, ವರ್ಷಕ್ಕೊಂದು ಸತಿ ಇಲ್ಲ 2 ಸಲ ಅಷ್ಟೇ ಮಾಡೋದು ನಾನು. ಆವಾಗ ಮಾಡಬೇಕು ಅಂದ್ರೂ ನಂಗೆ ಬೇಜಾರು, ಯಾರು ಇವೆಲ್ಲ ತೊಟ್ಕೊಂಡು ರುಬ್ಕೊಂಡು ಮಾಡ್ಕೊಂಡು ಕೂತ್ಕೊತಾರೆ ಅಂತ. ನನಗೆ ಇರಿಟೇಷನ್ ಕೆಲಸ ಆಯ್ತದೆ. ಅಂದರೆ ಏನಾದ್ರು ಕೆಲಸ, ಅಡುಗೆ ಕೆಲಸ ಅಂದರೆ ನಂಗೆ ಬೇಗ 5 ನಿಮಿಷಕ್ಕೆ ಮುಗಿಸ್ಬಿಡ್ಬೇಕು, ತೆಪ್ಪಗೆ ಕುತ್ಕೋಬೇಕು. 1 ಗಂಟೆಗಟ್ಟಲೆ ಇದನ್ನು ಬೇಯಿಸ್ಕೊಂಡು ಅದನ್ನು ಇದು ಮಾಡಿಕೊಂಡು ಕುತ್ಕೋಬೇಕು ಅಂತಂದರೆ ಆಗಲ್ಲ. ಹಾಗೆ ಟವನು ಕೂಡ ಒಂಥರ ಹಳೇದಾಗ್ಬಿಟ್ಟಿತ್ತು, ಯೂಸೇ ಮಾಡಿರಲಿಲ್ಲ. ಸೊ ಸರಿಯಾಗಿ ಹೇಳ್ತಾ ಇರಲಿಲ್ಲ, ಹೆಂಗೋ ಮಾಡಿದೆ. 1-2 ಒಬ್ಬಟ್ಟು ನನ್ನ ಮಗಳು ತಿಂದಿದ್ಲು, ಇನ್ನೊಂದು 8 ಒಟ್ಟು 10 ಒಬ್ಬಟ್ಟಾಗಿದ್ವಿ. ದಪ್ಪನೇ ಮಾಡಿದ್ದೀನಿ. ಖಾಲಿ ಮಾಡಬೇಕಲ್ಲ ಅದ್ರದ್ದಲ್ಲಿಗೆ, ಹಾಗಾಗಿ ತಿರ್ಗಾ ಮತ್ತೆ ತೆಳುವಾಗಿ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಮೈದಾ ತಂದು ಯಾರು ಮಾಡೋರು ಅಂತ. ಆಮೇಲೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಇನ್ನು ಇರೋ ಸಾಂಬಾರಿಗೆ ಬೆಳಗ್ಗೆ ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಟ್ಟಿದ್ದೆ, ಅದಕ್ಕೇ ಅನ್ನ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಹೋಗಿ ಒಂದು ಸ್ವಲ್ಪ ಏನೋ ಕೇಳೋದಿತ್ತು ಅಂತ ಹೋಗಿದ್ದೆ. ಈ ದೇವಸ್ಥಾನದಲ್ಲಿ ಎದ್ರೆ ಸಾಕ್ಬಿಡ್ತಾರಪ್ಪ, ಜ್ಯೋತಿಷಿಗಳ ಹತ್ರ ಇವ್ರ ಹತ್ರ ಹೋಗಲೇಬಾರ್ದು. ಏನಾದರೂ ಕೇಳೋದಕ್ಕೆ ಹೋದರೆ ಅದ್ರ ಸಾಕ್ಬಿಡ್ತಾರೆ. ನನಗೆ ಗೊತ್ತಿತ್ತು ನನ್ನ ಜಾತಕದ್ದು, ನನ್ನದೆಲ್ಲ ಸ್ವಲ್ಪ ನನಗೆ ಜಾತಕ ಅದು ಇದು ನೋಡೋದೆಲ್ಲ ಗೊತ್ತಿರುತ್ತೆ ನನಗೆ, ಟೈಮಿಂಗ್ಸು ಎಲ್ಲವ. ನನಗೇನೇನಿದೆ, ಏನೇನು ನಡೀತಾ ಇತ್ತು, ಏನೇನಾಗಿತ್ತು, ಇವಾಗ ಹೆಂಗಿದೆ ಎಲ್ಲ ಗೊತ್ತು. ಬಟ್ ಆದರೂ ಹಂಗೆ ನಿಮಗೆ 2 ಮದುವೆ ಯೋಗ ಇತ್ತು, ನಿಮ್ಗೆ ಹಂಗೆ ಹಿಂಗೆ ಏನೇನೋ ಹೇಳಿದ್ರೆ ಸಾಕ್ಬಿಡ್ತಾರೆ. ನಾನು ಅಂದ್ಕೊಂಡು ಸುಮ್ಮನೆ ಬಂದೆ, ಅಂತೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ಅದೇ ನೆನ್ನೆ ಸಾಂಬಾರಿತ್ತು, ಕಾಳು ಸಾಂಬಾರು, ಅದಕ್ಕೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ. ನಾವು ಈ ಥರ ಬಳ್ದ್ಬಿಟ್ಟು ಮಾಡ್ತೀವಿ, ನಿಮಗೆ ತೋರಿಸಿದ್ದೀನಿ, ಹೇಳಿದ್ದೀನಿ. ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೊಳ್ಳೋದಷ್ಟೇ. ಈ ರೀತಿ ಬರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು, ತರಕಾರಿಗಳು ಯಾವ್ಯಾವುದು ಬರುತ್ತೆ ಅದೆಲ್ಲ ಹಾಕ್ಕೊಂಡು ಈ ಥರ ಬಳ್ಕೊಂಡು ತಿನ್ಬೋದು. ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ ಎಲ್ಲವ. ಸೊ ಈ ಥರ ಬೆಳಗ್ಗೆ ತಿಂಡಿ ಮಾಡಿ ಹುಡುಗರಿಗೆಲ್ಲ ಕೊಟ್ಟು ಕಳಿಸ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬೇರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.